ಸೀರಿಯಲ್ ಸಂಚಿಕೆಗಳಿಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಕರ್ಣ ಧಾರಾವಾಹಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಕರ್ಣ ಯೋಚನೆ ಮಾಡ್ತಾ, ಅಷ್ಟಕ್ಕೂ ನಾನು ಸೀತಾ ಅವ್ರ ಬಗ್ಗೆ ತಿಳ್ಕೊಬೇಕು ಅಂತ ಹೋಗಿದ್ದೆ, ಆದರೆ ವಿಷಯನೇ ಗೊತ್ತಾಗ್ಲಿಲ್ವಲ್ಲ. ಏನಾದರೂ ಗೊತ್ತಾಗಿರಬಹುದು, ಮೊದಲು ಹೋಗಿ ಶಿವಣ್ಣನ ಹತ್ರ ಮಾತಾಡಬೇಕು. ಈಗಂತೂ ಹೋಗೋ ಪರಿಸ್ಥಿತಿಯಲ್ಲಿ ಇಲ್ಲ. ನಾನು ಶಿವ ಅವರಿಗೆ ಫೋನ್ ಮಾಡಿ ಮಾತಾಡೋಣ ಅಂತ ಅಂದ್ಕೊಂಡು, ನಿಧಿ ಅವರೇ ನನ್ನ ಫೋನಲ್ಲಿ ನಾನು ಶಿವ ಅವ್ರ ಹತ್ರ ಮಾತಾಡಬೇಕಿತ್ತು ಅಂದಾಗ, ಕರ್ಣ ಸರ್ ಅಷ್ಟಕ್ಕೂ ನೀವ್ಯಾಕೆ ಮಾರಿಗುಡಿಗೆ ಹೋಗಿದ್ರಿ ಅಂತ ನಿಧಿ ಹೇಳ್ತಾರೆ. ಅದು ಯಾಕೆ ಅಂತ ಹೇಳಿದರೆ, ನನಗೆ ಏನೋ ಒಂದು ಸತ್ಯ ಗೊತ್ತಾಗಬೇಕಿತ್ತು, ಅದಕ್ಕೆ ಹೋಗಿದ್ದೆ ಅಂತ ಕರ್ಣ ಹೇಳಿದಾಗ, ಏನು ಸತ್ಯ ಗೊತ್ತಾಗಬೇಕಿತ್ತು? ಅಷ್ಟಕ್ಕೂ ಮಾರಿಗುಡಿವರೆಗೂ ಏನಕ್ಕೆ ಹೋಗಿದ್ರಿ? ಹಾಗೆ ನಮ್ಗೆ ಯಾರಿಗೂ ಹೇಳ್ದೆ ಹೋಗಿದ್ದೀರಾ ಅಂದರೆ ಅಂಥದ್ದೇನು ಸತ್ಯ ತಿಳ್ಕೊಬೇಕು ಅಂತ ಹೋಗಿದ್ರಿ ಅಂತ ಹೇಳಿದಾಗ, ಏನು ಅಂತ ಹೇಳಿದರೆ, ಅದು ಎಲ್ಲ ಸತ್ಯ ಗೊತ್ತಾದ ಮೇಲೇ ನಿಮ್ಮ ಹತ್ರ ಹೇಳ್ತೀನಿ. ದಯವಿಟ್ಟು ಈಗ ಇದ್ರ ಬಗ್ಗೆ ಏನು ಕೇಳಬೇಡಿ. ನಾನು ಮೊದಲು ಶಿವ ಅವ್ರ ಹತ್ರ ಮಾತಾಡಬೇಕು. ಹೇಗೋ ಪಾರು ಅವ್ರ ನಂಬರ್ ಇದೆಯಲ್ಲ, ಫೋನ್ ಮಾಡಿಕೊಡಿ ಅಂತ ಕರ್ಣ ಹೇಳಿದಾಗ, ಸರಿ ಆಯಿತು ಅಂತ. ಆದರೆ ನೀವೇನೋ ಸತ್ಯ ಮುಚ್ಚಿಡ್ತಿದ್ದೀರಾ, ಏನು ಅಂತ ಗೊತ್ತಾಗ್ತಿಲ್ಲ ಅಂತ ನಿಧಿ ಹೇಳ್ತಾರೆ. ಆಗ ನಾನು ಮಾತಾಡ್ಕೊಂಡು ಬರ್ತೀನಿ ಅಂತ ಕರ್ಣ ಹೊರ್ಗೋಗಿದ ತಕ್ಷಣವೇ, ಕರ್ಣ ಸರ್ ಯಾವತ್ತೂ ಈ ಥರ ಸತ್ಯ ಮುಚ್ಚಿಟ್ಟಿರಲಿಲ್ಲ, ಅಂಥದ್ರಲ್ಲಿ ಇವತ್ತು ಈ ಥರ ಹೇಳ್ತಿದ್ದಾರೆ ಅಂದರೆ ಖಂಡಿತವಾಗ್ಲೂ ಏನೋ ದೊಡ್ಡ ವಿಷಯನೇ ಆಗಿರುತ್ತೆ. ಏನು ಮಾಡೋದು ಈಗ ಅಂತ ನಿಧಿ ಅಂದ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಕರ್ಣ ಹೋಗಿ ಶಿವ್ಗೆ ಫೋನ್ ಮಾಡ್ತಾರೆ. ಅದು ಶಿವ ಅವರೇ, ನಾನು ಕರ್ಣ ಮಾತಾಡ್ತಿರೋದು ಅಂದಾಗ, ಕರ್ಣ ಸರ್ ಇದೇನಿದು ಈಗ ಫೋನ್ ಮಾಡಿದ್ದೀರಲ್ಲ? ಅಲ್ಲ, ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಫೋನ್ ಮಾಡಿದ್ದೆ, ಆದರೆ ನೀವು ನೋಡಿದರೆ ಇಲ್ಲಿಗೆ ಬರಲೇ ಇಲ್ಲ. ನಿಮ್ಮ ತಂದೆಯವರನ್ನು ಕಳಿಸಿದ್ರಿ, ನಾನು ಎಲ್ಲ ವಿಷಯನೂ ಅವರಿಗೆ ಹೇಳಿದೆ ಅಂತ. ಆಗ ಶಿವ ಹೇಳಿದ ತಕ್ಷಣ, ಏನು ನಮ್ಮ ತಂದೆ ಬಂದಿದ್ರಾ? ಏನು ಹೇಳ್ತಿದ್ದೀರಾ ಅಂತ ಕರ್ಣ ಕೇಳ್ತಾರೆ. ಹೌದು ಕರ್ಣ ಸರ್, ನಿಮಗೆ ಗೊತ್ತಿಲ್ಲ, ಅದು ನಾನು ಮಾತಾಡಬೇಕು ಅಂತ ಅಂದ್ಕೊಂಡು ನಿಮಗೆ ಫೋನ್ ಮಾಡಿದ್ದೆ. ನೀವು ಬೇರೆ ಏನೋ ಕೆಲಸ ಇದೆ ಅಂತ ಆಸ್ಪತ್ರೆಗೆ ಹೋಗಿದ್ದೀರಾ ಅಂತ ರಮೇಶ್ ಸರ್ರೇ ಬಂದಿದ್ದರು, ಅವರಿಗೇನೆ ಎಲ್ಲ ವಿಷಯನೂ ಹೇಳಿದ್ದೀನಿ. ಹಾಗೆ ಸೀತಾ ಯಾರು ಅಂತಲೂ ಸತ್ಯ ಗೊತ್ತಾಗಿದೆ ಅಂತ ಶಿವಣ್ಣ ಹೇಳಿದ ತಕ್ಷಣವೇ, ಹೌದಾ ಸೀತಾ ಅವರು ಯಾರು ಅಂತ ಗೊತ್ತಾಯ್ತಾ? ಅವ್ರ ಬಗ್ಗೆ ಎಲ್ಲ ವಿಷಯನೂ ಗೊತ್ತಾಯ್ತಾ ಅಂತ ಕೇಳಿದಾಗ, ಹೌದು ಎಲ್ಲ ವಿಷಯನೂ ಗೊತ್ತಾಯಿತು, ಆದರೆ ನೀವು ನಿಮ್ಮ ತಂದೆಯವ್ರನ್ನೇ ಕೇಳಿ, ಯಾಕಂದರೆ ನಾನು ಅವ್ರ ಹತ್ರನೇ ಎಲ್ಲ ವಿಷಯನೂ ಹೇಳಿದ್ದೀನಿ. ಕರ್ಣ ಸರ್ ನಾನು ಸ್ವಲ್ಪ ಹೊರಗಡೆ ಬಂದಿದ್ದೀನಿ, ಬೇರೆ ಏನೋ ಕೆಲಸ ಇದೆ, ನಾನು ನಿಮಗೆ ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿ ಆಗ ಶಿವಣ್ಣ ಫೋನ್ ಕಟ್ ಮಾಡ್ತಾರೆ. ಅಲ್ಲ, ನಾನು ಇವರಿಗೆ ಯಾವಾಗ ಹೇಳ್ದೆ ಹೋಗೋದಕ್ಕೆ? ಅಪ್ಪ ನೋಡಿದರೆ ಶಿವ ಅವ್ರ ಮನೆಗೆ ಹೋಗಿ ಈ ಥರ ಹೇಳ್ತಿದ್ದಾರಲ್ಲ, ಯಾಕೆ ಈ ಥರ ಹೇಳಿದರು? ನನಗೆ ಹೇಳ್ದೆ ಇದ್ರೂ ಯಾಕೆ ಈ ಥರ ಮಾಡಿದರು ಅಂತ ಅಂದ್ಕೊಂಡು, ಈಗ ಸತ್ಯ ಹೇಗೆ ತಿಳ್ಕೊಳ್ಳೋದು? ನಾನಂತೂ ಇವ್ರ ಹತ್ರ ಮಾತಾಡ್ತಿಲ್ಲ. ಈಗ ಹೋಗಿ ಕೇಳಿದರೆ ಇವರು ಖಂಡಿತವಾಗ್ಲೂ ಸತ್ಯ ಹೇಳ್ತಾರಾ ಅಂತ ನನಗನ್ನಿಸ್ತಿಲ್ಲ. ಆದರೆ ನನಗೆ ಸೀತಾ ಅವ್ರ ಬಗ್ಗೆ ಗೊತ್ತಾಗಬೇಕು, ಅದಕ್ಕೋಸ್ಕರ ಆದರೂ ಕೂಡ ನಾನು ಹೋಗಿ ಅಪ್ಪನ ಹತ್ರ ಮಾತಾಡೋಣ ಅಂತ ಆಗ ಕರ್ಣ ಅಂದ್ಕೊಂಡು ಬರ್ತಾರೆ. ಕರ್ಣ ಸರ್ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಪಾರು ಅವ್ರ ಹತ್ರ ಶಿವ ಅವ್ರ ಹತ್ರ ಮಾತಾಡಿದ್ರಾ? ಏನು ವಿಷಯ ಅಂತ ನಿಧಿ ಕೇಳಿದಾಗ, ಅದು ನಿಧಿ ನನಗೂ ಕೂಡ ಸತ್ಯ ಗೊತ್ತಾಗಲಿಲ್ಲ, ನಾನು ಮೊದಲು ಹೋಗಿ ಅಪ್ಪನ ಹತ್ರ ಮಾತಾಡಬೇಕು ಅಂತ ಕರ್ಣ ಹೇಳ್ತಾರೆ. ಏನು ಹೇಳ್ತಿದ್ದೀರಾ? ಅಲ್ಲ, ನೀವು ಮಾತಾಡಲ್ಲ ಅಂತ ಹೇಳಿದ್ರಿ, ಈಗ ನೋಡಿದರೆ ಮಾತಾಡಬೇಕು ಅಂತ ಹೇಳ್ತಿದ್ದೀರಾ, ಯಾಕೆ ಕರ್ಣ ಸರ್ ಅಂತ ನಿಧಿ ಕೇಳಿದಾಗ, ಎಲ್ಲ ಸತ್ಯನೂ ಗೊತ್ತಾಗುತ್ತೆ, ಅವರಿಂದ ಮಾತ್ರನೇ ಈಗ ಸತ್ಯ ತಿಳ್ಕೊಳಕ್ಕಾಗೋದು, ಯಾಕಂದರೆ ಅವರಿಗೆ ಎಲ್ಲ ಸತ್ಯ ಗೊತ್ತಿರೋದು ಅಂತ ಕರ್ಣ ಹೇಳ್ತಾರೆ. ಕರ್ಣ ಸರ್ ಸಾಕು ನಿಲ್ಲಿಸಿ, ನನಗೇನು ಅರ್ಥ ಆಗ್ತಿಲ್ಲ, ನೀವು ಯಾವ ಸತ್ಯದ ಬಗ್ಗೆ ಮಾತಾಡ್ತಿದ್ದೀರಾ? ಏನು ಒಂದು ಅರ್ಥ ಆಗ್ತಿಲ್ಲ, ಅದೇನು ವಿಷಯ ಅಂತ ಹೇಳಿ ಅಂದಾಗ, ಅದು ಹೇಗೆ ಹೇಳೋದು ನಿಧಿಯವರೇ, ನಾನು ಮೊದಲು ಅಪ್ಪನ ಹತ್ರ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಕರ್ಣ ಹೋಗ್ತಾರೆ. ನಾಳಿನ ಸಂಚಿಕೆ ಮುಕ್ತಾಯವಾಗಿದೆ. ಇಂತಹ ಇನ್ನಷ್ಟು ಸೀರಿಯಲ್ ಸಂಚಿಕೆಗಳಿಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ.